ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನನಗೆ ಶಾವಿಗೆ ಪಾಯಸ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿ. ತುಂಬ ರುಚಿಕರವಾದ ಶಾವಿಗೆ ಪಾಯಸ ನೋಡಿ, ಮದುವೆ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಸಣ್ಣದಾಗಿ ಇರೋದು ಶಾವಿಗೆಯನ್ನು ತಗೊಳ್ಳಿ. ಇದಕ್ಕೆ ಶಾವಿಗೆ ಪಾಯಸ ಸೂಪರಾಗಿರುತ್ತೆ ಸಣ್ಣದಾಗಿರೋದು. ಇದು ಈಗ ಒಂದು ಪಾತ್ರೆ ಒಳಗೆ ಶಾವಿಗೆ ಹಾಕ್ಕೊಂಡು ತುಪ್ಪದಲ್ಲಿ ನಾವು ಹುರಿದುಕೊಳ್ಬೇಕು. ಸ್ವಲ್ಪ ಕಲರ್ ಬರುವಾಗೂ ಹುರಿದುಕೊಳ್ಳಿ. ಸ್ವಲ್ಪ ಫಂಕ್ಷನ್ ಟೈಮಲ್ಲಿ ಹೇಗೆ ಶಾವಿಗೆ ಪಾಯಸ ಮಾಡ್ತಾರಲ್ಲ ಅದೇ ರೀತಿ ನಾನು ಮಾಡಿ ತೋರ್ಸಾಕತ್ತೀನಿ. ಈಗ ನೋಡಿ, ನಮಗೆ ಶಾವಿಗೆ ಪಾಯಸಕ್ಕೆ ಏನೇನು ಬೇಕನ್ನೋದು ಹೇಳ್ತೀನಿ ನೋಡಿ. ಸೌತೆ ಬೀಜವನ್ನು ತೊಗೊಂಡಿದ್ದೀನಿ, ಗೋಡಂಬಿ ತೊಗೋಬೇಕು, ಮತ್ತು ಬಾದಾಮಿ ಮತ್ತು ಏಲಕ್ಕಿ ಇವಿಷ್ಟಿದ್ರೆ ಸಾಕು. ನಾವು ಒಂದು ಪಾತ್ರೆಯಲ್ಲಿ ಇವೆಲ್ಲ ಹಾಕ್ಕೊಳ್ಳೋಣ, ಡ್ರೈ ಫ್ರೂಟ್ಸ್. ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಚೆಂದಾಗಿ ನಾವು ಹುರಿದುಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಹುರಿದುಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಬೇಕಾದರೆ ಮಾಡಿ ನೋಡಿ. ನನ್ನ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಮರೆಯಬೇಡಿ. ನೋಡಿ, ಈ ಥರ ನಾನು ಹುರಿದುಕೊಂಡಿದ್ದೀನಿ. ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಪಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ನಾವು ಒಂದು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ. ನಾನು ಒಂದು ಸಣ್ಣ ಗ್ಲಾಸಲ್ಲೇ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಸ್ವಲ್ಪ ನಾವು ಕುದಿಸ್ಬೇಕು. ನೋಡಿ, ಮೇಲೆ ಗುಳ್ಳಿ ಬರೋವರೆಗೂ ನಾವು ಕುದಿಸ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬರೋವರೆಗೂ ಸ್ವಲ್ಪ ಕುದಿಸಿ ನೋಡಿ. ಚೆಂದಾಗಿ ಕುದಿಸ್ಕೊಂಡ್ರೆ ನಮಗೆ ಹಾಲು ಗಟ್ಟಿಯಾಗಿ ಬರುತ್ತೆ. ನಾನು ಒಂದು ಸಣ್ಣ ಗ್ಲಾಸಲ್ಲೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೇಕು. ನಾವೇನು ಹುರಿದುಕೊಂಡೇವಲ್ಲ ಶಾವಿಗೆಯನ್ನು, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಅದು ಸ್ವಲ್ಪ ಕುದಿಸ್ಕೊಳ್ಳಿ. ಶಾವಿಗೆ ಸ್ವಲ್ಪ ಸ್ಮೂತ್ ಆಗುವವರೆಗೂ ಕುದಿಸ್ಕೋಬೇಕು. ಸ್ಮೂತಾಗಿ ಬಂದರೆ ಅದು ಕುದ್ದಿದೆ ಅಂತ ಅರ್ಥ ನೋಡಿ. ಈಗ ನಂಗೆ ಶಾವಿಗೆಯನ್ನು ಕುದ್ದಿದೆ. ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ. ನೀವು ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಕುಡೀರಿ. ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಶಾವಿಗೆ ಪಾಯಸ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.